ಇವತ್ತು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ ಒಳಗಡೆ. ಇವಾಗ ಇದು ನನಗೆ ಸ್ಪೆಷಲ್ ಬ್ರೇಕ್ಫಾಸ್ಟೇ ಆಗೋಗ್ಬಿಟ್ಟಿದೆ. ಅಪರೂಪಕ್ಕೆ ಸಿಗತ್ತಲ್ಲ. ಮೊದಲಾಗಿದ್ದರೆ ದಿನ ಇದೇ ತಿಂದು ತಿಂದು ಬೋರ್ ಹೊಡೆದ್ಬಿಟ್ಟಿದೆ. ಸೊ ಅದೇನಪ್ಪ ಅಂದರೆ ನೋಡಿ ಕಿತ್ತೆ ಹಾಕ್ಬಿಡ್ತು ನಮ್ಮ ಅಮ್ಮ ನಾನು ಗೊತ್ತಿದ್ದಂಗೆ. ಹೆಲ್ಪಿಂಗ್ ಹ್ಯಾಂಡ್. ನಮ್ಮ ಡ್ಯಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮಂಗೆ ಚಟ್ನಿ ಗಿಟ್ನಿ ರುಬ್ಕೊಳ್ಳೋದು. ಚಟ್ನಿ ಅಲ್ಲ, ಅದು ಆಯುರ್ವೇದಿಕ್ ಚಟ್ನಿ ಮಾಡ್ತಾ ಇರೋದು ನನಗೋಸ್ಕರ. ಮಂಗ್ರವಳ್ಳಿ ಖಾರ ಅಂತಾರೆ ಗೊತ್ತಾ, ಅದನ್ನ ಮಾಡ್ತಾ ಇರೋದು. ಎನಿವೇಸ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಬೆಳಗ್ಗೆನೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ನಾವು ಹೋಗ್ತಾ ಇದ್ದೀವಿ ಇವಾಗ ನಾಗಮಂಗ್ಲಕ್ಕೆ. ನಾವು ಅಪ್ಪಂಗೆ ಸ್ವಲ್ಪ ಕೆಲಸ ಇದೆ ಅಲ್ಲಿ, ಹಂಗೆ ಕ್ಲಿನಿಕ್ಕಿಗೆ ತೋರಿಸ್ಕೊಂಡು ಬಂದ್ಬಿಡೋಣ ಬಾಮಗ್ಲೆ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಕೆಮ್ಲಂತೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ವಾಯ್ಸೇ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ನಂದು ಬರ್ತಾನೆ ಇಲ್ಲ ವಾಯ್ಸು. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಕೆಮ್ಮಿ ಕೆಮ್ಮಿ ಕೆಮ್ಮಿ. ಈಗ ಉರಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಗಂಟ್ಲು. ಬೆಳಗ್ಗೆನೆ ಆಯುರ್ವೇದಿಕ್ ಮೆಡಿಸನ್ ಮಾಡಿದ್ರು. ಕಿರ್ನಾಲ್ಗೆ ತೆಗೆಯೋದು ಅಂತಾರೆ ಗೊತ್ತಾ, ಉಪ್ಪು ಕಾಳು ಮೆಣಸು ಪುಡಿ ಹಾಕ್ಬಿಟ್ಟು ಅದನ್ನ ಕಿರ್ನಾಲ್ಗೆನೂ ತೆಗೆದ್ರು ಅಪ್ಪ. ಅದು ತೆಗೆದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ, ಮಾತು ಹೊರಗಡೆ ಬರ್ತಾ ಇದೆ, ಕೆಮ್ಮು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಲೇಟ್ ಆಗ್ಬಿಡತ್ತೆ ಹೊರಗಡೆ ಹೋಗೋದಕ್ಕೆ ಅಂತ ಬೇಗ ಬೇಗ ಮಾಡ್ಕೊಂತವ್ರೆ. ನನಗೆ ಅಂತೂ ಹೊರಗಡೆ ಹೋಗೋದಿರ್ಲಿ, ಬಿಟ್ಟರು ಸಾಕು ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಬಟ್ ಮಲ್ಕೊಂಡ್ರು ನಿದ್ದೆ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ಕೆಮ್ಮು ಬಿಡ್ತಾನೆ ಇಲ್ಲ ನನಗೆ ನಿದ್ದೆ ಮಾಡೋಕ್ಕೆ. ಅದಕ್ಕೆ ನೊಬ್ಬ ಫಸ್ಟ್ ಕ್ಲಿನಿಕ್ಗೆ ತೋರಿಸ್ಕೊಂಡು ಬರೋಣ. ಹಿಂಗಾದ್ರೆ ಆಗಲ್ಲ, ಜಾಸ್ತಿ ಆಗ್ಬಿಟ್ರೆ ಈಗಲೇ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇದೆ ಕೆಮ್ಮು. ಅದಕ್ಕೆ ಹೋಗ್ತಾ ಇದ್ದೀವಿ ತೋರಿಸ್ಕೊಂಡು. ಹಂಗೆ ನಾವು ಅಪ್ಪಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರೋಣ ಅಂತ. ಸೊ ರೆಡಿಯಾಗಿ ಕೂತಿದ್ದೀನಿ. ಈಗ ತಿಂಡಿ ತಿನ್ಕೊಂಡು ಹೊರಡೋದೇನೆ. ಸುಸ್ತಾಗ್ತಾ ಇದೆ ಮಾತಾಡೋಕ್ಕೂ. ವಾಯ್ಸ್ ಅಂತೂ ಇದು ನಾನೇನಾ ಅನ್ನಿಸ್ತಾ ಇದೆ ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ. ಬಿಸಿ ಬಿಸಿ ರೊಟ್ಟಿ ವಿತ್ ಮಂಗ್ರವಳ್ಳಿ ಚಟ್ನಿ ರೆಡಿ. ದೊಡ್ಡ ಪತ್ರೆ ಚಟ್ನಿನ ಇದು? ಮತ್ತು ಬೆಳಗ್ಗೆ ಮಂಗ್ರವಳ್ಳಿ ಕಿತ್ಕೊಂಡು ಬನ್ನಿ ಅಂತ ಇದೆ. ಹೌದಾ? ಬೆಳಗ್ಗೆ ನಮ್ಮಮ್ಮ ಮಂಗ್ರವಳ್ಳಿ ಕಿತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದು ತೋಟದೊಳಗಡೆ ಇದೆ. ನೆನ್ನೆ ಸಿಕ್ಕಾಬಟ್ಟೆ ಮಳೆ ಇಲ್ಲಿ ರಾತ್ರಿ ನಮ್ಮ ಮನೆ ಹತ್ರ. ಸುತ್ತಮುತ್ತ ಯಾವ ಊರಿಗೂ ಇಲ್ವಂತೆ ಮಳೆ. ಮೇ ಬಿ ನಾನು ಬಂದಿದ್ದೀನಿ ಅಂತ ಮಳೆ ಬಂದಿರಬೇಕು. ಇಲ್ಲಿ ಮಾತ್ರ ಏನಾದ್ರು ನಮ್ಮ ಮನೆ ಹತ್ರ ಮಾತ್ರ ಮಳೆ. ನಾಣ ಕ್ರಾಸಲ್ಲೂ ಬಂದೈತಾ? ಇದು ದೊಡ್ಡ ಪತ್ರೆ ಚಟ್ನಿ ಅಂತೆ. ಸವತಾಯ್ತು, ಹುಳಿ ಹುಳಿ ಖಾರ ಖಾರವಾಗಿ. ನಾಳೆಗೆ ಅಂತೂ ಕಹಿ ಬಿದ್ದೋಗುತ್ತೆ. ಟ್ಯಾಬ್ಲೆಟ್ ತಗೊಂಡು ಮೊನ್ನೆಯಿಂದನು. ರೊಟ್ಟಿ ಬಿಸಿ ಬಿಸಿ ಇದ್ದಾಗ ತಿನ್ಕೊಳ್ಳೋಣ. ಇವಾಗ ಹೊರಟಿದ್ದೀವಿ. ನಾನು ನಮ್ಮಪ್ಪ ಇಬ್ಬರೇ ಹೋಗ್ತಾ ಇರೋದು. ಇಲ್ಲಿ ಅಂತೂ ತಿನ್ನೋಕ್ಕೆ ಆಗಲಿಲ್ಲ ನನಗೆ. ಪೂರ್ತಿ ಗಂಟ್ಲಲ್ಲಿ ನುಂಗಕ್ಕೆ ಆಗ್ತಾಯಿಲ್ಲ. ಪೇಯ್ನಿಗೆ ಫುಲ್ ಅಲ್ಲೇ ಸ್ಟಕ್ ಆದಂಗೆ ಆಗ್ತಾಯಿದೆ. ನೀರು ಕೂಡ ಕುಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಹಿಂಸೆ ಆಗ್ತಾಯಿತ್ತು. ಇವತ್ತು ಸಂಡೇ ಬೇರೆ, ಡಾಕ್ಟ್ರುಗಳು ಸಿಗ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಿ ನಮ್ಮ ಅಪ್ಪನ ಕೆಲಸಕ್ಕೆ ಅಂತ ಹೋದ್ವಾ, ಅವರು ಬ್ರೇಕ್ಫಾಸ್ಟ್ಗೆ ಹೋಗ್ಬಿಟ್ಟಿದ್ದಾರಂತೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಬರೋದಕ್ಕೆ ಗೌಡ್ರೆ ಅಂತ ಹೇಳಿದ್ರು ಫೋನ್ ಮಾಡಿದ್ದಕ್ಕೆ. ಸೊ ಅದಕ್ಕೇನೆ ಅಷ್ಟೊತ್ತಿಗೆ ನಮ್ಮ ಅಪ್ಪ ನೋಡಿ ಹೋಗ್ತಾ ಅವರೇ ಗಡಿಯಾರ ಇಟ್ಕೊಂಡು. 1-2-3 ಮಂತ್ಸ್ ಬ್ಯಾಕು ಗಡಿಯಾರ ತಗೊಂಡು ಬಂದಿದ್ರಂತೆ. ನಮ್ದು ಹಳೇದು ಕೆಟ್ಟೋಗ್ಬಿಟ್ಟಿತ್ತು, ಅದು ಬಿಡಿ ಜಾನದು. ನನಗೆ ಬುದ್ಧಿ ಬಂದಾಗ್ಲಿಂದನೂ ನೋಡ್ತಾ ಇದ್ದೆ ಆ ಗಡಿಯಾರ ನನ್ನ ಮನೆಯಲ್ಲಿ. ಸೊ ಇದು ವಾಲ್ಗೆ ಹಾಕಿದ್ರೆ ರನ್ ಆಗಲ್ಲ, ಅದೇ ಬಿಚ್ಬಿಟ್ಟು ಕೆಳಗಡೆ ಟೇಬಲ್ ಮೇಲೆ ಇಟ್ಟರೆ ರನ್ ಆಗಲ್ಲ. ಇದೊಂಥರ ವಿಚಿತ್ರ ಗಡಿಯಾರ ಇದು. ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು, ಹೆಂಗೂ ಬರ್ತಿದ್ದೀವಲ್ಲ, ನಾನು ಇದ್ದೀನಲ್ಲ, ನೀನೇ ಸೆಲೆಕ್ಟ್ ಮಾಡಿಬಿಡು ಮಗಳೇ ಅಂದ್ಕೊಂಡು ತಗೊಂಡು ಬಂದವ್ರೆ. ಹಿಡ್ಕೊಂಡು ಹೋಗ್ತಾ ಅವರೇ. ಡಾಕ್ಟ್ರುಗಳು ಹಳಬ್ರಿಗೆ ಎಲ್ರಿಗೂ ಟ್ರಾನ್ಸ್ಫರ್ ಆಗಿಬಿಟ್ಟು ಈಗ ಬಂದಿರೋ ಡಾಕ್ಟ್ರುಗಳು ಎಲ್ಲರೂ ಹೊಸಬ್ರಂತೆ. ಸೊ ಅದಕ್ಕೆ ನಾನು ಅಪ್ಪ ಯೋಚನೆ ಮಾಡ್ತಾವ್ರೆ ಹೋಗೋಣ ಏನು ಹಾಸ್ಪಿಟ್ಲಿಗೆ ಅಂತ. ಬಟ್ ನಾನು ಹೋಗೋಣ ಬಿಡಿ, ಯಾರಾದರೆ ಏನು ಡಾಕ್ಟ್ರೇ ತಾನೇ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನು ಡಿಸೈಡ್ ಮಾಡ್ತಾರೋ ಅಪ್ಪ ಗೊತ್ತಿಲ್ಲ. ಬಟ್ ಹೋಗ್ಲೇಬೇಕಪ್ಪ, ಆಗ್ತಾಯಿಲ್ಲ ನನಗೆ. ಉರಿ ಜೊತೆಗೆ ಪೇಯ್ನ್ ಎರಡು ಒಟ್ಟೊಟ್ಟಿಗೆ ಇದೆ. ಸಿಕ್ಕಾಬಟ್ಟೆ ಇರಿಟೇಷನ್ ಆಗ್ತಾಯಿದೆ ನನಗೆ. ಯಾಕೋ ತುಂಬ ಅರ್ಲಿ ಬಂದ್ಬಿಟ್ಟಿದ್ದೀವ ಅನ್ನಿಸ್ತಾ ಇದೆ. ಇಲ್ಲಿ ಬಂದರೆ ಆ ವಾಚ್ ಅಂಗಡಿಗಳು ಯಾವುವು ಓಪನ್ನೇ ಆಗಿಲ್ಲ. ಎಲ್ಲ 10:30 ಓಪನ್ ಮಾಡ್ತಾರಂತ. ಇನ್ನೂ ಬೇಜಾನ್ ಟೈಮ್ ಇದೆ 10:30. ಅದಕ್ಕೆ ಇವಾಗ ವಾಪಸ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಬಾಮಗ್ಲೆ ಅಂತ ಕರ್ಕೊಂಡು ಹೋಗ್ತಾ ಇದೆ. ನಾವು ಹಾಸ್ಪಿಟ್ಲ್ ಕೆಲಸನ ಲಾಸ್ಟಲ್ಲಿ ಇಟ್ಕೊಂಡಿದ್ವಿ. ಇವಾಗ ಅದನ್ನೇ ಬಿಗಿನಿಂಗಲ್ಲಿ ಮಾಡಿ ಮುಗಿಸ್ಕೊಳ್ಳೋದು. ಅದಾದಮೇಲೆ ಪುನಃ ಇಲ್ಲಿ ಬಂದು ಗಡಿಯಾರ ಚೇಂಜ್ ಮಾಡ್ಕೊಂಡು ಒಟ್ಟಿಗೆ ಅಲ್ಲಿ ಹೋಗಿ ನಾವು ಅಪ್ಪನ ಕೆಲಸ ಮುಗಿಸ್ಕೊಂಡು ಅಲ್ಲೇ ಮನೆಗೆ ಹೋಗೋದು. ಅಲ್ಲಿ ನಾವು ಅಪ್ಪನ ಕೆಲಸದ ಹತ್ರ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಂಗಾಗಿ ಇವಾಗ ಅದನ್ನೇ ತೆಗಿ ಲಾಸ್ಟಲ್ಲಿ ಹೋಗೋದು. ನಾವು ಅಪ್ಪ ವರ್ಕ್ ಮಾಡ್ತಾ ಇದ್ದಿದ್ದು ಹಾಸ್ಪಿಟ್ಲ್ ಇದು. ಇಲ್ಲಿಗೆ ಬಂದಿದ್ದೀವಿ, ಸಾರ್ವಜನಿಕ ಆಸ್ಪತ್ರೆಗೆ. ತೋರಿಸ್ಕೊಂಡು ಹೋಗೋಣ ಅಂತ ಯಾರೋ ಕಲೀಗ್ ಸಿಕ್ಕಿದ್ದಾರೆ, ಅವ್ರಿಗೆ ಫ್ರೆಂಡ್ ಮಾತಾಡ್ತಾ ಅವ್ರಿಗೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸದ್ಯ ನಮ್ಮ ಅಪ್ಪನ ಕೆಲಸನೂ ನಾವು ಹೋಗಿದ ತಕ್ಷಣ ಆಯಿತು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ. ಅವರು ಇಂಜೆಕ್ಷನ್ ಎಲ್ಲ ಏನು ಬೇಡ ಅಂದ್ಬಿಟ್ಟು ಬರೀ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ತಗೊಳಕ್ಕೆ ಹೋಗಿಲ್ಲ ಮೆಡಿಸನ್ನ. ನನಗೆ ಎಲ್ಲಾದ್ರೂ ಈಗ ಇಂಜೆಕ್ಷನ್ ತಗೊಂಡು ಬೇಗ
ಅಮ್ಮನೂ ಅಂದರು ನೋಡೋಣ ಬೇಡ ಬಾ ನೀನು ಅಲ್ಲಿ ಏನು ಮೆಡಿಸನ್ ತೊಗೋಬೇಡ, ಇಲ್ಲೇ ಒಂದ್ಸರಿ ಬೆಂಗಳೂರಲ್ಲೇ ತೋರಿಸ್ಬಿಡೋಣ ಅಂತ. ಅಲ್ಲಿ ನಮ್ಮದು ರೆಗ್ಯುಲರ್ ಡಾಕ್ಟ್ರುಗಳಲ್ವ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಅದಕ್ಕೆ ಮತ್ತು ಇಲ್ಲಿದ್ದವ್ರು ಯಾರೂ ಅದೇ ನಾನು ಆವಾಗಲೇ ಹೇಳ್ದಂಗೆ ಹಡುಗರೆಲ್ಲ ಟ್ರಾನ್ಸ್ಫರ್ ಆಗೋಗಿ ಇವ್ರು ಯಾರೋ ಹೊಸಬ್ರು ಈಗಿದ್ದಿದ್ದು ಹುಡುಗಿ ಪಿ ಜಿ ಹುಡುಗಿ ಪ್ರಿಸ್ಕ್ರೈಬ್ ಮಾಡಿದ್ದು. ಅದಕ್ಕೆ ನಮ್ಮ ಅಪ್ಪನೂ ಬೇಡ ಮೆಡಿಸಿನ್ ಆಮೇಲೆ ಬೇರೆಯವ್ರ ಹತ್ರ ತೋರಿಸೋಣ ಅಂತವ್ರೆ. ಇಲ್ಲಿ ಯಾವುದೋ ಒಂದು ಪ್ರೈವೇಟ್ ಕ್ಲಿನಿಕ್ ಇದೆ, ಅಲ್ಲಿ ನೋಡೋಣ ತೋರಿಸೋಣ ಅಂತ. ಕೊನೆಗೂ ಇಂಜೆಕ್ಷನ್ ತೊಗೊಂಡು ನಾನೇ ಬಾಯ್ಬಿಟ್ಟು ಕೇಳೋಣ ಅಂದ್ಕೊಂಡಿದ್ದೆ, ಯಾವಾಗಾದರೂ ಒಂದು ಆ್ಯಂಟಿ ಅಲರ್ಜಿ ಇಂಜೆಕ್ಷನ್ ಕೊಟ್ಬಿಡಿ ನನಗೆ ಆಗ್ತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಅವರೇ ಹೇಳಿದ್ರು ಅದು ವೈರಲ್ ಇನ್ಫೆಕ್ಷನ್ ಆಗಿರೋದು, ತುಂಬ ಸಿವಿಯರ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ನಿಮಗೆ ಸೆನ್ಸೇಷನ್ ಆಗ್ತಾ ಇರೋದು ಅಂದ್ಬಿಟ್ಟು ಐವಿಯಲ್ಲಿ ಆ್ಯಂಟಿಬಯೋಟಿಕ್ ಹಾಕೋದು. Later that same evening. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿ ಎದ್ದಿದ್ದೀನಿ. 11:30 ಹೋಗಿ ಮಲ್ಕೊಂಡು 4:45 ಎದ್ದು ಬಂದಿದ್ದೀನಿ. ಫೀಲಿಂಗ್ ಮಚ್ ಬೆಟರ್ ಇವಾಗ. ಇಂಜೆಕ್ಷನ್ ಎಲ್ಲ ತಗೊಂಡ್ಮೇಲೆ ಥ್ರೋಟ್ ಏನಂತಾರೆ ಅದು ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಕಮ್ಮಿ ಆಗಿದೆ. ಪೇಯ್ನ್ ಸ್ವಲ್ಪ ಇದೆ ಮತ್ತು ಆ ಚುಚ್ಚೋ ಫೀಲಿಂಗ್ ಇನ್ನೂ ಒಂದು ಸ್ವಲ್ಪ ಇದೆ. ಇವಾಗ ಎದ್ದು ಈಗ ಊಟ ತಿಂದು ಇನ್ನೊಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ತಣ್ಣಗಿದೆ ಹೊರಗಡೆ, ಒಳಗಡೆ ಫುಲ್ಲು ಸೆಕೆ ಇವತ್ತು. ನಮ್ಮಮ್ಮ ನುಗ್ಗೆ ಸೊಪ್ಪು ಕ್ಲೀನ್ ಮಾಡ್ತಾವ್ರೆ, ಬಟ್ ನಾನೇನು ತಗೊಂಡೋಗಲ್ಲ. ನಮ್ಮ ಅಕ್ಕ ಆ್ಯಂಡ್ ಫ್ಯಾಮಿಲಿ ಬರ್ತಾ ಇದ್ದಾರೆ ಇವಾಗ. ಸೊ ಹಂಗಾಗಿ ಅವರಿಗೆ ರೆಡಿ ಮಾಡ್ತಾವ್ರೆ. ನಾವು ಮಂಗಳೂರಿಗೆ ತಗೋಬೇಕಲ್ಲ ನಮ್ಮ, ಅದು ಮಂಗಳೂರಿಗಾದರೂ ಹೋಗ್ಬೋದು, ಬೆಂಗಳೂರಿಗಾದರೂ ಹೋಗ್ಬೋದು. ನುಗ್ಗೆ ಸೊಪ್ಪು ಬೇಕು ಕಿತ್ತು ಮಡ್ಗಮ್ಮ ಅಂತ ಹೇಳಿದ್ಲಂತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಬರ್ತಾವ್ರೆ. ಎಷ್ಟು ದಿನ ಆಯಿತು ನನ್ನ ಮಕ್ಕಳನ್ನ ನೋಡಿ ನಾನು. ಹಂಗಾಗಿ ಇವಾಗ ಜಸ್ಟ್ ಊಟ ಮಾಡಿದ್ರಿಂದ ವಾಕಿಂಗ್ ಮಾಡ್ತಾ ಇದ್ದೆ, ಕುತ್ಕೋಬಾರ್ದು ಊಟ ತಿನ್ಬಿಟ್ಟು ಅಂತ. ಕಾಫಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಕಾಫಿ ಮಾಡ್ತಾವಳೆ, ನನಗಲ್ಲಿ ನಿಂತ್ಕೊಂಡು ಮಾಡೋಕ್ಕೂ ಆಗ್ತಾ ಇಲ್ಲ. ಏನಾದರೂ ಹೆಲ್ಪ್ ಬೇಕಾ? ಬೆಲ್ಲ ಕಾಫಿ ಪುಡಿ ತೆಗಿಲಿಕ್ಕೆ. ಬೆಲ್ಲ ಕಾಫಿ ಪುಡಿ ಯಾವುದು? ನನಗೆ ಇಂಥ ಶುಂಠಿ ಕಾಫಿ ಇದು. ಶುಂಠಿ ಹಾಕಿಲ್ಲ. ಅದೇನೋ ಇದು ಮಾಡ್ತಾ ಇದ್ದಲ್ಲ ಸಾಂಬಾರ್ಗ. ಶುಂಠಿ ಬೇಡ, ಜಾಸ್ತಿ ಉಷ್ಣ. ನಾನು ಶುಂಠಿ ಕಾಫಿ ಮಾಡ್ತಾ ಇದ್ದೀವಿ ಅನ್ನೋದು ಬೆಳಗ್ಗೆ ಅಮ್ಮನೂ ಕೊಡ್ತಲ್ಲ. ಬೇಕಾ? ಬೇಡ ಬೇಡ, ಹಾಕ್ತೀನಿ ಕುಯ್ದುಬಿಟ್ಟು. ಶುಂಠಿ ಬೇಡ, ಈಗಲೇ ಗಂಟ್ಲು ಉರಿಯತ್ ಕಣೆ. ಮೆಡಿಸನ್ ಎಲ್ಲ ಹೀಟ್ ಆಗ್ಬಿಡುತ್ತೆ. ಬರ್ನಿಂಗ್ ಸೆನ್ಸೇಷನ್ ಇರೋದ್ರಿಂದ ಆ ಶುಂಠಿ ಕಾಫಿ ಕುಡಿದ್ಬಿಟ್ರೆ ಅದಿದ್ದು ಜಾಸ್ತಿ ಉರಿಯುತ್ತೆ. ಸೊ ಇವತ್ತು ನಮ್ಮ ಮನೆ ಸ್ಪೆಷಲ್ಲು ಮಟನ್. ಇದು ಸಂಡೇ, ನಾವು ತಿನ್ನಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಮಟನ್ ತಂದು ಮಾಡ್ತಾ ಇದ್ದೀರಾ, ನಾನು ತಿನ್ನಂಗಿಲ್ಲ ಅಂತ. ಅದಕ್ಕೆ ನಾವು ಅಪ್ಪ ಎಕ್ಸ್ಟ್ರಾ ತಂದವ್ರೆ ಪಾಪ. ಅದನ್ನ ಹುರಿದ್ಬಿಟ್ಟು ಕೊಟ್ಟು ಕಳ್ಸೋಳಿಗೆ ಅಲ್ಲಿ ಟ್ಯೂಸ್ಡೇ ಮಾಡ್ಕೊಳ್ಳಿ, ಚೆನ್ನಾಗಿ ಹುರಿದ್ಬಿಟ್ಟು ಕೊಡು ಅಂತ. ಸೊ ಇವಾಗ ನಾಳೆ ಹೋಗಿ ನಾವಲ್ಲಿ ಸಾಂಬಾರು ಮಾಡಿಡಬೇಕು. ಅದನ್ನ ನಾಳೆನೂ ತಿನ್ನಲ್ವಲ್ಲ, ಮಂಡೇ. ಸೊ ಏನೇನಿದ್ರು ಟ್ಯೂಸ್ಡೇ. ಇಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಮಟನ್ ಪ್ರೈಸು ಕಮ್ಮಿ ಕಂಪೇರ್ ಟು ಬ್ಯಾಂಗ್ಳೂರು. ಒಂದು 250 ರೂಪೀಸ್ ಕಮ್ಮಿ ಇರುತ್ತೆ ಇಲ್ಲಿ. ಆಮೇಲೆ ಮಟನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ನಮ್ಮಪ್ಪ ತಂದಿದ್ದಾರೆ ಎಕ್ಸ್ಟ್ರಾ 1 ಕಿಲೋ ನಮಗೆ ಅಂತ ಹೇಳ್ತಾ ಇದೆ. ನಾನು ಏನಕ್ಕೆ ತರಕ್ಕೆ ಹೋದ್ರೆ ಸುಮ್ಮನೆ 2 ಡೇಸ್ ಇಟ್ಕೋಬೇಕಾಗತ್ತೆ ಅಂತ. ನನ್ನ ಮಕ್ಕಳು ಬರ್ತಿದ್ದ ಎಕ್ಸೈಟ್ಮೆಂಟಿಗೆ ನಮಗೆ ವಿಡಿಯೋ ಗೊತ್ತಿದ್ದಂಗೆ ಬೈಸ್ಕೊಂತವಳೆ ಮಕ್ಕಳು. ಹಾಯ್ ಎಣ್ಣೆ ಹೊಡೆದೊಳಂಗೆ ಆಡ್ತಾವಳೆ, ಏನೋ ಒಂದು 2 ಕ್ವಾರ್ಟರ್ ಹೊಡ್ಕೊಂಡು ಬಂದಿರೋಳಂಗೆ. 2 hours later. ಇಷ್ಟೊತ್ತು ಎಲ್ಲ ಮಾತುಕತೆಯಲ್ಲಿ ಬ್ಯುಸಿ ಆಗ್ಬಿಟ್ಟು ಇವಾಗ ಬಾವ ಮತ್ತು ಮಕ್ಕಳು ಹೊರಡ್ತಾ ಇದ್ದಾರೆ ಬೆಂಗಳೂರಿಗೆ. ನಮ್ಮ ಅಕ್ಕ ಆಮೇಲೆ ಲೇಟಾಗಿ ಟ್ರೈನಲ್ಲಿಗೆ ಹೋಗ್ತಾಳೆ ಮಂಗಳೂರಿಗೆ. ಏನಪ್ಪ ಆಯ್ತಾ ಇಲ್ಲ? ಬಾ. ನನಗೆ ಮಾತುಗಳೇ ಬರ್ತಾ ಇಲ್ಲ ಹೊರಗಡೆಗೆ. ಅಂದರೆ ಅದು ಪ್ರೊನೌನ್ಸಿಯೇಷನು ಕ್ಲಿಯರಾಗಿ ಬರ್ತಾ ಇಲ್ಲ. ನಾನೇ ಏನೋ ಮಾತಾಡಿದ್ರೆ ಅದೇ ಏನೋ ಬರ್ತಾ ಇದೆ ಸೌಂಡಿಂಗು. ಬಾಯ್ ಬಾಯ್ ಬಾಯ್. ಬೆಲ್ಟ್ ಹಾಕೊಂಡ ರೀಚಾರ್ಜ್ ಮಾಡ್ಕೊಂಬಿಡು ಫಾಸ್ಟಾಗಿ. ಆವಾಗಲೇ ಅಕ್ಕನ ಫ್ಯಾಮಿಲಿ ಎಲ್ಲ ಬಂದಮೇಲೆ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ವಾ, ಮಾತಾಡ್ಕೊಂಡು ಕುತ್ಕೊಬಿಟ್ವಿ. ಆವಾಗ ಬಾವ ಮಕ್ಕಳು ಎಲ್ಲ ಬೆಂಗಳೂರಿಗೆ ಹೊರಟ್ರು. ಅದಾದಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಇವಾಗ ಅಕ್ಕಂಗೆ ಟ್ರೈನಿಗೆ ಟೈಮ್ ಆಯಿತು. ಅದಕ್ಕೆ ಟ್ರೈನ್ ಹತ್ತಿಸ್ಬಿಟ್ಟು ಬರೋಣ ಅಂತ ಫುಲ್ ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ. ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ನಮಗೆ ಒಂದು 5 ಮಿನಿಟ್ಸ್ ಅಷ್ಟೇ. ಟ್ರೈನ್ ಹತ್ತಿಸ್ಬಿಟ್ಟು ಬಾಯ್ ಬಾಯ್ ಹೇಳ್ಬಿಟ್ಟು ಬರೋದು. ನಮ್ಮೂರ ರೈಲ್ವೆ ಸ್ಟೇಷನ್. ನಮ್ಮಮ್ಮ ಫುಲ್ ಪ್ಯಾಕಪ್ ಆಗಿ ಥಂಡಿ ಗಾಳಿ ಅಂತ. ಕತ್ಲೇನಿಲ್ಲ ನಡಿಯಮ್ಮ, ಲೈಟ್ ಇರುತ್ತೆ ಅಲ್ಲಿ.
ಆವಾಗ ನೀನು ಬೋಗಿ ಹುಡ್ಕೊಂಡು ಓಡೋಕ್ಕಾಗತ್ತಾ? ನಮ್ಮೂರು ರೈಲ್ವೆ ಸ್ಟೇಷನ್ ಆಗಿ ಎಷ್ಟೊಂದು ವರ್ಷಗಳಾಯಿತು. ಇದು ನಾನು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಏನೋ ಬರ್ತಾ ಇರೋದು ಅಷ್ಟೇ. ಲಾಸ್ಟ್ ಟೈಮು ನಾನು ನಮ್ಮ ಅಕ್ಕನೇ ಟ್ರೈನಲ್ಲಿ ಹೋಗಿದ್ವಿ ಇಲ್ಲಿಂದ ಬೆಂಗಳೂರಿಗೆ. ಆವಾಗಲೇ ಲಾಸ್ಟ್ ಬಂದಿದ್ದೆ. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು ನಾ ಡ್ರಾಪ್ ಮಾಡೋದಕ್ಕೆ. ಅದೇ ನಿಂಗೆ ನೆನಪೈತೆ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಇಲ್ಲಿಂದ ಟ್ರೈನಲ್ಲಿ ನುಕ್ಕಾಡ್ಕೊಂಡು ತಳ್ಳಾಡ್ಕೊಂಡು ಪಕ್ಕದಲ್ಲಿ ಇರೋರಿಗೆ ಹೊಡೆಯೋದೊಂದು ಬಾಕಿ ಇತ್ತು. ಅವತ್ತು ಅಷ್ಟು ರಶ್ ಇತ್ತು. ಏನೋ ಹಬ್ಬದ ಸೀಸನೋ ಏನೋ ಅದು. ಇಷ್ಟು ಕತ್ಲಲ್ಲಿ ಬಂದು ನಿಂತ್ಕೊಂಡು ಯಾರು ಕಾಣಿಸ್ತಾ ಇಲ್ಲ. ಟ್ರೈನ್ ಬಂದರೂ ಮೊಬೈಲಲ್ಲೇ ಚೆಕ್ ಮಾಡೋದು. ಓ ಬಾಯ್ ನೋಡ್ಕೊ ಫಸ್ಟು ನಿಲ್ಲಿಸ್ಲಿ. ಹೋಗಿ ಮುಂದಕ್ಕೆ ಹೋಗ್ಬಿಡ್ತು, ಓಡ್ತಾವಳೆ. ಬಾಯ್ ಕಡೆ. ಹ್ಞೂ ಬಾಯ್. ಹಾಂ ಹುಷಾರು ಬಾಯ್. ಕಳಿಸ್ಕೊಟ್ಟಿದ್ದು ಆಯಿತು. ಟ್ರೈನ್ ಬರೋ ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಫುಲ್ ಮಳೆ ಬರ್ತಾ ಇದೆ. ತುಂಬ ಜೋರಾಗಿ ಏನಿಲ್ಲ, ಸಣ್ಣದಾಗಿ ಅನಿತಾ ಇದೆ, ಬಟ್ ನೆನೀತಾ ಇದ್ದೀವಿ. ಸದ್ಯಕ್ಕೆ ಅವಳದು ಒಂದು ಅಂದಾಜಲ್ಲಿ ನಿಂತ್ಕೊಂಡ್ವಿ. ಅವಳ ಕೋಚ್ ಅಲ್ಲೇ ಬರ್ಬೋದು ಅಂತ. ಎಕ್ಸಾಕ್ಟಾಗಿ ಅಲ್ಲಿಗೆ ಸ್ಟಾಪ್ ಆಯಿತು. ನಮ್ಮ ಅಪ್ಪಂಗೆ ಭಯ, ನಾವು ಎಲ್ಲಿ ಟ್ರೈನ್ ಹತ್ಕೊಂಡು ಹೋಗ್ಬಿಡ್ತೀವೋ ಅಂತ. ದಿಸ್ ಇಸ್ ದಿ ಎಂಡ್. ಹಾಂ ಎಂದ್ರಣ್ಣ ಭಯನಾ? ಮಂಜು ರಾಜು ಅಂತ ಕೂಕತ್ತವ್ರೆ. ನಾವು ಎಲ್ಲಿ ಟ್ರೈನ್ ಹತ್ಕೊಂಡು ಹೋಗ್ಬಿಟ್ವೋ ಅಂತ ಭಯ ನಮ್ಮ ಅಪ್ಪಂಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಇನ್ನೇನಿಲ್ಲ, ಇವಾಗ ಮನೆಗೆ ಹೋಗ್ಬಿಟ್ಟು ಬೆಚ್ಚಗೆ ಮಲ್ಕೊಬಿಡೋದೇನೆ. ನಾನು ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಓಡಬೇಕಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ದಿನ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. Until then, take care. Bye-bye. The next morning. ಇದು ಬೇಕಿತ್ತ ನಿಮಗೆ ಅಂತ. ಹಾಯ್ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಆ್ಯಂಡ್ ಮನು. ಇವತ್ತು ಡಿಫ್ರೆಂಟ್ ಪ್ಲೇಸಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಎಲ್ಲಪ್ಪ ಅಂದರೆ ಹಾಸ್ಪಿಟ್ಲಿಂದ ಬೆಳಗ್ಗೆ ಜಾವ 4-4:15 ನಮ್ಮ ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದು. ಅವ್ರಿಗೇನೋ ಇತ್ತೀಚೆಗೆ ಮಟನ್ ತಿಂದರೆ ಸ್ವಲ್ಪ ಅಲರ್ಜಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಆಗಿತ್ತಲ್ಲ, ಅದೇ ಫಸ್ಟ್ ಟೈಮ್ ಆ ಥರ ಆಗಿದ್ದು. ನಾನೇನೋ ಫುಡ್ ವೇರಿಯೇಷನ್ನು, ವಾಟರ್ ವ್ಯತ್ಯಾಸ ಎಲ್ಲ ಆಯ್ತಲ್ಲ, ಅದಕ್ಕೆ ಹಂಗೆ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ. ಪುನಃ ಊರಲ್ಲಿ ಒಂದು 20 days ಬ್ಯಾಕು ಹಿಂಗೆ ಆಗಿತ್ತಂತೆ. ಪುನಃ ಇವತ್ತು ನಿನ್ನೆ ನೈಟ್ ಮಟನ್ ತಿಂದ್ರು, ಹಿಂಗೆ ಆಗಿದೆ. ಅದು ಮಿಡ್ ನೈಟಲ್ಲಿ ಅಲರ್ಜಿ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗಿ ಸುಸ್ತ್ಕೊಬಿಟ್ರು. ಆಮೇಲೆ ಗಾಬರಿ ಹತ್ಕೊಂಡು 4 ಗಂಟೆಗೆ ಕರ್ಕೊಂಡು ಬಂದೆ. ಇನ್ನು ಟ್ರೀಟ್ಮೆಂಟ್ ನಡೀತಾ ಇದೆ. ಈ ವಾರ್ಡಲ್ಲಿ ಇದ್ದಾರೆ. ನೆಬ್ಲಿಸೇಷನ್ ಹಾಕಿದ್ದಾರೆ ಇವಾಗ. ಅದನ್ನ ಮುಗಿದ ಮೇಲೆ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಓವರ್ ನೈಟ್ ಕಂಪ್ಲೀಟ್ ನಿದ್ದೆನೇ ಇಲ್ಲ ನನಗೆ. 1 ಸೆಕೆಂಡ್ ಕೂಡ ಮಲ್ಕೊಂಡು ನಿದ್ದೆ ಮಾಡಿಲ್ಲ ಇವತ್ತು ನೈಟು. ನಾನು ನಮ್ಮ ಅಕ್ಕ ಮಾತಾಡ್ಕೊಂಡು ಮಲ್ಕೊಂಡಿದ್ದೆ 2 ಗಂಟೆ. ಹಂಗೆ ಮಲ್ಕೊಂಡಿಲ್ಲ. ಇನ್ನೊಂದು ಹಾಫ್ ಆನ್ ಅವರಿಗೆಲ್ಲ ನಮ್ಮ ಅಮ್ಮ ಬಂದು ಎದ್ದೇಳಿಸಿದ್ರು. ಆಮೇಲೆ 1 hour ಮನೆಯಲ್ಲೇ ನೋಡಿದ್ವಿ, ಬಿಸಿನೀರೆಲ್ಲ ಹಾಕಿ ಕಮ್ಮಿ ಆಗಲಿಲ್ಲ ಅಂದ್ಬಿಟ್ಟು ಆಮೇಲೆ ನಾನು 1:45-4 ಗಂಟೆಗೆ ಕರ್ಕೊಂಡು ಬಂದೇ ಬಿಟ್ಟೆ ಹಾಸ್ಪಿಟ್ಲಿಗೆ. ಸೊ ಇವಾಗ ಹೋಗೋಣ, ಮನೆಗೆ ಹೋಗಿ 1 or 2 hour ನಿದ್ದೆ ಮಾಡಿಬಿಟ್ಟು ಆಮೇಲೆ ಬೆಂಗಳೂರು ಕಡೆಗೆ ವಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಮೈ ಫಾದರ್ ಇಸ್ ಆಲ್ ಫೈನ್, ಇಲ್ಲ ಅಂದರೆ 1 day ಸ್ಟೇ ಬ್ಯಾಕ್ ಆಗ್ಬಿಟ್ಟು ಅವ್ರು ಪರ್ಫೆಕ್ಟ್ಲಿ ಫಿಟ್ ಆ್ಯಂಡ್ ಫೈನ್ ಅಂದಾಗ ಬೆಂಗಳೂರು ಕಡೆಗೆ ಓಡ್ತೀನಿ ನಾಳೆ. ಬಟ್ ಪ್ರಾಬಬ್ಲಿ ಏನಿಲ್ಲ, ತೊಂದರೆ ಏನಿಲ್ಲ. ಇವಾಗ ಆರಾಮಾಗೇ ಇದ್ದಾರೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೆಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ 45 minutes ಆಗ್ಬೋದು ಇಲ್ಲೇನೆ. ಇವಾಗಲೇ ಟೈಮು 6:15 ಆಗಿದೆ. ನೋಡೋಣ, ಒಳಗಡೆ ಹೋಗಿ ವಿಚಾರಿಸ್ಕೊಂಡು ಕರ್ಕೊಂಡು ಹೋಗೋಣ. ಹಾಸ್ಪಿಟ್ಲಿಂದ ಬಂದಿದೆ ತಡ, ಹೋಗಿ 1-2 hour ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ ಅಷ್ಟೇ. ಕಣ್ಣೆಲ್ಲ ನೋಡಿ ಊದ್ಕೊಟ್ಟಿದೆ. 3-4 ದಿನ ಆಯಿತು ನಾನು ಕರೆಕ್ಟಾಗಿ ನಿದ್ದೆ ಮಾಡಿ. ಇವಾಗ ಬೆಂಗಳೂರಿಗೆ ಹೋಗೋಕ್ಕೆಲ್ಲ ಪ್ಯಾಕಿಂಗ್ ನಡೆಸ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿದೆ. ಬೇಕಿರೋ ಥಿಂಗ್ಸ್ ಎಲ್ಲ ಈ ಬ್ಯಾಗಲ್ಲಿ ಒಂದಷ್ಟು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನೊಂದಷ್ಟಲ್ಲಿ ನಂದು ಬ್ಯಾಕ್ ಪ್ಯಾಕಿಗೆ ಹಾಕೊಂಡಿದ್ದೀನಿ. ರಾಗಿ ಹಸಿಟ್ಟು ಬೇಕಿತ್ತು, ಅದಕ್ಕೆ ನಾವು ಅಮ್ಮ ಕ್ಲೀನ್ ಮಾಡಿಬಿಟ್ಟೆ ಕೊಡ್ತೀನಿ ತಾಳು ಅಂದ್ಕೊಂಡು ಅದನ್ನ ಜಾಡಿ ಹಿಡಿತಾ ಅವ್ರೆ. ಆಯ್ತೇನಮ್ಮ, ಇದು ನಮ್ಮ ಸ್ಟೋರ್ ರೂಮು. ಸೊ ಅಷ್ಟೇ, ಇನ್ನೇನಿಲ್ಲ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಬಸ್ಸಲ್ಲಿ ಕೂತ್ಕೊಂಡ್ರೆ ಹೋಪ್ಫುಲಿ ಇವಾಗ ರಶ್ ಇರಲ್ಲ ಅಂತಲೇ ಸ್ವಲ್ಪ ಲೇಟಾಗಿ ಓಡ್ತಾ ಇದ್ದೀನಿ. ಇಲ್ಲ ಅಂದರೆ ಎನಿ ಟೈಮು ಈ ಫ್ರೀ ಟಿಕೆಟ್ ಅಂತ ಮಾಡಿದ್ಮೇಲೆ ಆವಾಗ ಹೋದ್ರೂ ಬಸ್ಗಳು ಕ್ರೌಡೇ ಇರುತ್ತೆ. ಓಡಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ನಮ್ಮಂಥವ್ರಿಗೆ, ಅಪರೂಪಕ್ಕೆ ಓಡಾಡೋರಿಗೆ. ಹೋಪ್ಫುಲಿ ಒಂದು ಸೀಟ್ ಸಿಕ್ಕಿ ಲಗೇಜ್ ಇಟ್ಕೊಳ್ಳೋಕೆ ಒಂಚೂರು ಜಾಗ ಸಿಕ್ಕಿದ್ರೆ ಸಾಕು. ಅಲ್ಲಿ ಬೆಂಗಳೂರಲ್ಲಿ ಮನಗೂ ಹುಷಾರಿಲ್ಲ ಅಂತೆ, ಫುಲ್ಲು ಜ್ವರ, ಕೋಲ್ಡು ಎಲ್ಲ. ಇವಾಗ ಅವ್ರು ಕ್ಲಿನಿಕ್ಕಿಗೆ ಹೋಗಿದ್ದಾರೆ. ಅವರಿಗೆ ಬರೋಕ್ಕಾಗತ್ತೋ ಏನೋ ಗೊತ್ತಿಲ್ಲ ಕರ್ಕೊಂಡು ಹೋಗೋದಕ್ಕೆ. ಬಟ್ ಇವಾಗ ಏರಿಯಾ ಶಿಫ್ಟ್ ಆದಮೇಲೆ ಆ ಟೆನ್ಷನು ಇಲ್ಲ. ಆ ಏರಿಯಾ ತುಂಬ ದೂರ ಇರೋದು, ಕನ್ವೀನಿಯನ್ಸು ಸ್ವಲ್ಪ ಕಮ್ಮಿ ಇತ್ತು. ಅಲ್ಲಿ ತುಂಬ ಆಟೋ ಗೀಟೋ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೂ ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಆಗೋದು. ಇಲ್ಲಿ ಏನಿಲ್ಲ, 5 ನಿಮಿಷ ಆಟೋ ತೊಗೊಂಡು ಹೋಗೋದಕ್ಕೂ.
ಟೆನ್ಷನ್ ಇಲ್ಲ. ನಮ್ಮ ಡ್ಯಾಡಿ ನೋಡಿ ರಾತ್ರಿ ಎಲ್ಲ ಬೇದಿ ಕೊಟ್ಬಿಟ್ಟು ನಮಗೆ ಇವಾಗ ಮೊಬೈಲ್ ನೋಡ್ಕೊಂಡು ಕೂತವ್ರೆ. ಡ್ಯಾಡಿ ಹುಷಾರಾಗಿದ್ದೀರಾ ಹೋಗ್ಲಿ ಏನಾದ್ರು ಮಾತಾಡ ಪಾಪ ಮಾತೇ ಬರಲ್ಲ ಅನ್ನಂಗೆ ಕುತ್ಕೋತಾರೆ. ಬಾಕಿ ಅಂತ ಲೊಲ್ಲೊಲ್ಲೊಲ್ಲೊಲ್ಲೋ ಅಂತಿರ್ತಾರೆ. ಅಯ್ಯೋ ನೋಡ್ದವ್ರು ಇಲ್ಲಿ ಇದರಲ್ಲಿ ಯೂಟ್ಯೂಬಲ್ಲಿ ಅನ್ಕೋಬೇಕು, ಅಯ್ಯೋ ನಿಮ್ಮ ಡ್ಯಾಡಿ ಮಾತೇ ಆಡಲ್ಲ ಅಲ್ವಾ, ಎಷ್ಟು ಸೈಲೆಂಟು ಅಂತ. ಬೆಳಗ್ಗೆಯಿಂದ ಬೈಯಕ್ಕೆ ಅಮ್ಮಂಗೆ ಅವಾಗ ಹುಷಾರಾಗಿ ಹೋಗಿದ್ರು. ಕೆಮ್ಮು ಕಮ್ಮಿ ಆಗಿತ್ತು ನನಗೆ. ಕೆಮ್ಮು ನಾನು ಕೆಮ್ಮು ಅಂದರೆ ಮನು ಬೈತಾರೆ, ಅದು ಕೆಮ್ಮಲಲ್ಲ ಕೆಮ್ಮು ಅಂತ. ಓಕೆ, ಕೆಮ್ಮು ಕಮ್ಮಿ ಆಗಿತ್ತು. ಬೆಳಗಿನ ಜಾವ ಮಳೆ ಒಳಗಡೆ ಹೋಗಿ ಗಾಡಿಯಲ್ಲಿ ನಾವು ಅಪ್ಪನ ಕರ್ಕೊಂಡು ಬಂದಿದ್ದೆಲ್ಲ ಮಾಡಿದ್ನಲ್ಲ, ಶೀತದಲ್ಲಿ ಓಡಾಡೋದ್ನಲ್ಲ, ಪುನಃ ಜಾಸ್ತಿ ಆಗಿದೆ ಬೆಳಗ್ಗೆಯಿಂದ. ಬೆಂಗಳೂರಿಗೆ ಹೋದ್ಮೇಲೆ ರೆಸ್ಟ್ ಮಾಡೋಣ, ಮೆಡಿಕೇಶನಲ್ಲಿ ಇದ್ದೀನಿ, ಕೊಟ್ಟಿದ್ದಾರೆ 3 ಡೇಸಿಗೆ ಆಂಟಿಬಯೋಟಿಕ್ ತಗೊತಾ ಇದ್ದೀನಿ. ಸೊ ನೋ ವರೀಸ್. 2 hours later. ಊರಿಂದ ಬಂದಿದೆ ಇವಾಗ, ಜಸ್ಟ್ ಹೋಗಿ ಆಫೀಸಿಗೆ ಲಾಗಿನ್ ಮಾಡ್ಬಿಟ್ಟು ಬಂದೆ. ಕರೆಕ್ಟ್ ಲಾಗಿನ್ ಟೈಮಿಗೆ ಮನೆ ರೀಚ್ ಆದೆ. ಒಂದು ದಿನ ನಾನು ಮನೆ ಬಿಟ್ಟು ಹೋದ್ರೆ ಇಲ್ಲಿ ನೋಡಿ, ಟವಲ್ ಎಲ್ಲಿ ಒಣಗಾಕೈತೆ, ಸ್ವೆಟರ್ ಎಲ್ಲಿ ಬಿದ್ದೈತೆ, ಪುಲ್ಲೋರ್ ಎಲ್ಲಿ ಬಿದ್ದೈತೆ, ಜರ್ಕಿನ್ ಎಲ್ಲಿ ಬಿದ್ದೈತೆ, ಇನ್ನು ಮೂಲೆ ಹುಡುಕ್ಬೇಕು ನಾನು ಏನೇನು ಎಲ್ಲೆಲ್ಲಿ ಬಿದ್ದವೆ ಅಂತ. ಅದನ್ನೆಲ್ಲ ತೋರ್ಸಕ್ಕೆ ಹೋಗ್ಬಿಟ್ರೆ ಆಗಲ್ಲ, ಕಷ್ಟ ಆಗತ್ತೆ. ಇದು ಇಲ್ಲಿ ಟವಲ್ ಒಣಗಾಕ್ತಾರ ಟೀಪೈ ಮೇಲೆ, ಟೀಪೈ ಇರೋದು, ಅದ್ರ ಹೆಸರೇ ಟೀಪೈ. ಹ್ಯಾಂಗರ್ ಅಲ್ಲ ಅದು. ಟೀ ಕುಡಿಯೋದು ನಾವು, ಕಾಫಿ ಕುಡಿ, ಅದನ್ನ ಕಾಫಿ ಪೈ ಮಾಡೋದು. ಹಂಗಾಗಲ್ಲ, ಕಾಫಿ ಪೈ ಟೀ ಪೈ ಅಂತಂದ್ಮೇಲೆ ಟೀ ಪೈ ಆಗ್ಲಿಲ್ಲ ಅಂದ್ರೆ ಅದು ಒಣಗಾಕೋ ಪೈ ಆಗೋದು. ಊಟ ಪಾರ್ಸಲ್ ತಗೊಂಡು ಬಂದಿದ್ರು. ಹೋಗಿ ಊಟ ಮಾಡಬೇಕು. ಊಟ ಮಾಡಿ ಒಂದು ಟ್ಯಾಬ್ಲೆಟ್ ಹಾಕೊಂಡು ಏನು ಮಾಡೋದೋ ಗೊತ್ತಿಲ್ಲ, ನೋಡೋಣ. ಆದರೆ 1 hour ಮಲ್ಕೊಂಡು ರೆಸ್ಟ್ ತಗೊಳ್ಳೋಣ ಅನ್ಕೊತಾ ಇದ್ದೀನಿ. ಸುಸ್ತಾಗಿ ಹೋಗ್ತಾ ನಿನ್ ಪಕ್ಕ ಇಲ್ಲಪ್ಪ. ಸಾರಿ, ಮೊದಲೇ ನಿನ್ಗೂ ವೈರಲ್ ಇನ್ಫೆಕ್ಷನ್, ನನಗೂ ವೈರಲ್ ಚಾನ್ಸೇ ಇಲ್ಲ. ಈಗ ನಾವು ಆಲ್ಮೋಸ್ಟ್ ರಿಕವರ್ ಆಗಿದ್ದೀವಿ. ಕಿವಿಗೆ ಕಾಟನ್ ಇಟ್ಕೊಂಡಿರೋದು. ಫಸ್ಟ್ ಆಫ್ ಆಲ್ ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ, ನಿಮಗೆ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಅದರೊಳಗೆ ಕಾಟನ್ ಇಟ್ಕೊಂಡು ಇದ್ದಿದ್ದು ವಾಯ್ಸ್ ಹೊರಗೆ ಬರ್ತಾ ಇಲ್ಲ. ಈಗ ಆಲ್ಮೋಸ್ಟ್ ಒಂದು 60% ಅಂತೂ ರಿಕವರ್ ಆಗಿದ್ದೀನಿ ನಾನು. ಪುನಃ ಅಂಟಿಸ್ಬಿಡಕ್ಕೆ ವೈರಲ್ ಟ್ರಾನ್ಸ್ಫರ್ ಮಾಡಿಬಿಡೋಣ ಅಂತ. ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ನನಗೂ ಸರಿ ಹೋಗ್ತಾ ಇಲ್ಲ. ಫುಲ್ ಜಾಸ್ತಿನೇ ಆಗ್ತಾ ಇದೆ ಕೆಮ್ಮು ಎಲ್ಲ. ಮನಗಂತೂ ಫೀವರು ಜಾಸ್ತಿ ಆಗ್ತಾನೇ ಇದೆ. ಸ್ಟಾರ್ಟ್ ಆಗ್ಬಿಡೋದು. ಚಿಲ್ಸು ರಿಗರ್ಸು, ಭಯಂಕರ ಚಳಿ, ಭಯಂಕರ ನಡುಗು. ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಪ್ಪ. ಹೋಗ್ತೀನಿ ಇವಾಗ. ಆಮೇಲೆ ಮಿಡ್ ನೈಟಲ್ಲಿ ಜಾಸ್ತಿ ಆಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ನನಗೂ ಹುಷಾರಿಲ್ಲ. ಎನರ್ಜೆಟಿಕ್ ಆಗಿದ್ರೆ ಅಟ್ಲೀಸ್ಟ್ ನಾನಾದರೂ ಕರ್ಕೊಂಡು ಹೋಗ್ಬೋದು. ಏನೋ ಬೆಳಗ್ಗೆ ನೆನ್ನೆಯಿಂದನೂ ಬರೀ ಹಾಸ್ಪಿಟ್ಲು ನೋಡೋದೇ ಆಗ್ತಾ ಇದೆ ನಮಗೆ. ಇವತ್ತು ಸರಿನೇ ಹೋಗ್ತಾ ಇಲ್ಲ. ಬಟ್ ಎಲ್ಲ ಕಡೆನೂ ಅಷ್ಟೇನೆ ಈ ವೈರಲ್ ಫೀವರು, ಸ್ಪೆಷಲಿ ವೈರಲ್ ಥ್ರೋಟ್ ಇನ್ಫೆಕ್ಷನ್ಸು ಜಾಸ್ತಿ ಆಗ್ತಾ ಇದೆಯಂತೆ. ಅದನ್ನೇ ನಿನ್ನೆ ನಾನು ಹೋಗಿ ಅಲ್ಲಿ ಡ್ರಿಪ್ ಹಾಕ್ಸ್ ಅಂದರೆ ಇದು ಕೊಟ್ರಲ್ಲ, ಆಂಟಿಬಯೋಟಿಕ್ ಕೊಟ್ರಲ್ಲ ಐವಿಯಲ್ಲಿ, ಅವಾಗ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ರು. ತುಂಬಾ ಜನಕ್ಕೆ ವೈರಲ್ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ ಮೇಡಮ್ ಇವಾಗ. ಅಂತ ಕ್ಲೈಮೇಟ್ದು ಇರ್ಬೋದು, ಫುಡ್ದು ಇರ್ಬೋದು, ಏನೋ ಗೊತ್ತಿಲ್ಲ. ಒಣ್ಣಲ್ಲ ಅದು ಹಂಗಂಗೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ನೀವು ಅಷ್ಟೇ ಕೇರ್ಫುಲ್ ಆಗಿರಿ. ಬರ್ತೀಯ ಹಂಗೆ ಹಾಸ್ಪಿಟ್ಲಿಗೆ? ನಾನು ಬರಲ್ಲ. ಆದರೆ ಥಂಡಿ ಹೊರಗಡೆ ಸಿಕ್ಕಾಬಟ್ಟೆ. ಕೋಲ್ಡ್ ಹೋಯ್ತು ಅಂದರೆ ಕಫ್ ಜಾಸ್ತಿ ಆಗುತ್ತೆ ನನಗೆ, ತಡ್ಕೊಳಕ್ಕಾಗಲ್ಲ ಕಫು. ಕೆಮ್ಮಿ ಇಲ್ಲೆಲ್ಲ ಫುಲ್ಲು ರಿಪ್ಸ್ ಎಲ್ಲ ಪೇನ್ ಬಂದ್ಬಿಟ್ಟಿದೆ ನನಗೆ. ಫುಲ್ ವಾಯ್ಸೆ ಹೋಗೇಬಿಟ್ಟಿದೆ ನನಗೆ. ನಾನೇನಾ ಮಾತಾಡ್ತಾ ಇರೋದು ಅನ್ನಂಗೆ ಆಗ್ತಾ ಇದೆ ನನಗೆ. ಪ್ರಾಬಬ್ಲಿ ಕ್ಯೂರ್ ಆಗಿಲ್ಲ ಅಂತಂದರೆ ಒಂದು 1 or 2 days ಬ್ರೇಕೆ. ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ. ಕಣ್ಬಿಡಕ್ಕೆ ಆಗ್ತಿಲ್ಲ, ಕಣ್ಬಿಟ್ರೆ ತಲೆ ನೋವ್ತಾ ಇದೆ. ನಿನ್ನೆ ವಿಡಿಯೋನು ಎಡಿಟ್ ಮಾಡಿಲ್ಲ, ಇವತ್ತು ಆಗೋದು ಇಲ್ಲ ಬಿಡಿ. ಸೊ ನಾಳೆ ಆದರೆ ಅವ್ರೇನಾದ್ರು ಹುಷಾರಾದರೆ ಎಡಿಟ್ ಮಾಡಪ್ಪ ಅಂತೀನಿ, ಇಲ್ಲ ಅಂದರೆ ಬೇಡ ಹುಷಾರಾದ್ಮೇಲೆ ಮಾಡಾಕು ಅಂತೀನಿ. ನೋಡೋಣ. ಬಟ್ ನಂದು ಕಾನ್ಸೆಪ್ಟ್ ಇದ್ದಿದ್ದು ಅಂದರೆ ಏನೇ ಆಗಿರಲಿ, ತಲೆ ಮೇಲೆ ತಲೆ ಬಿದ್ದಿರಲಿ, ಒಂದು ದಿನನೂ ವಿಡಿಯೋ ನಿಲ್ಲಿಸ್ಬಾರ್ದು, ಶೂಟ್ ಮಾಡಿ ಹಾಕಬೇಕು ಅನ್ನೋದು. ಬಟ್ ನಾನು ಹುಷಾರು ತಪ್ಪಿದ್ರೂ ಶೂಟ್ ಮಾಡೋದು ಈಸಿ. ಬಟ್ ಎಡಿಟರ್ ಇದಾರಲ್ಲ, ನಮ್ಮ ಎಡಿಟರ್ ಹುಷಾರು ತಪ್ಪಿದ್ರೆ ಕಷ್ಟ ಆಗತ್ತೆ ಕೆಲಸಗಳು. ಕಷ್ಟ ಮಾಡೋದು. ಅವ್ರಿಗೆ ರಜಾ ಕೊಡಲೇಬೇಕು ನಾವು, ಬೇರೆ ಆಪ್ಷನ್ ಇಲ್ಲ. ಸರಿ ಬಾ ಹೋಗೋದಿನ ಬರ್ತೀನಿ. No, she easy as a free throw. She wanna hold me like ransom, just cause I'm young and I'm handsome. Tell all these to have a seat. I know that they cannot stand them. Burn it and roll me another one. I do whatever I feel like.